ನಮಸ್ತೆ ಮಿತ್ರರೇ. ಇವತ್ತೊಂದು ಸ್ಪೆಷಲ್ ಅಡಿಗೆ ಅಂದರೆ ನಾವು ಕರಾವಳಿಗರು ಹೆಚ್ಚಾಗಿ ಈ ಪತೋಳಿಯನ್ನು ಮಾಡ್ತೇವೆ ಅಕ್ಕಿಯ ಅಥವಾ ಅಕ್ಕಿಯ ಹುಡಿಯನ್ನು ಬಳಸಿ. ಇವತ್ತು ನಾನು ರಾಗಿಯನ್ನು ಬಳಸಿ ಒಂದು ರುಚಿಕರವಾದ ಪತೋಳಿ ಮಾಡಿದ್ದೇನೆ. ಅದು ಬಾಳೆಹಣ್ಣನ್ನು ಉಪಯೋಗಿಸಿ ಮಾಡಿದಂತಹ ಒಂದು ಆರೋಗ್ಯಕರವಾದ ಪತೋಳಿ. ಅಂದರೆ ಇದು ಹೆಚ್ಚಾಗಿ ನಾವು ಕರಾವಳಿಗರು ಮಾಡೋದಿಲ್ಲ. ನಾನು ಇತ್ತೀಚೆಗೆ ಮಂಜೇಶ್ವರಕ್ಕೆ ಹೋದಾಗ ನನ್ನ ಫ್ರೆಂಡ್ ಒಬ್ಬಳು ಈ ಒಂದು ಸ್ವೀಟ್ ಅಂದರೆ ದಸರಾ ಟೈಮ್ನಲ್ಲಿ ಅವರು ಮಾಡ್ತಾರಂತೆ, ಹಾಗಾಗಿ ನನಗೆ ಕೊಟ್ಟಳು. ಟೇಸ್ಟ್ ಅಂತೂ ಬಹಳ ರುಚಿಕರವಾಗಿತ್ತು. ಅದು ಸಹ ಆ ತುಪ್ಪದಲ್ಲಿ ಈ ಬಾಳೆಹಣ್ಣನ್ನು ಹುರಿದು ಮಾಡಿದರೆ, ನೇಂದ್ರ ಬಾಳೆ ಹೆಚ್ಚಾಗಿ ಈ ಕೇರಳದ ಸೈಡ್ನವರು ನೇಂದ್ರ ಬಾಳೆಯನ್ನು ಹೆಚ್ಚಾಗಿ ಉಪಯೋಗಿಸ್ತಾರೆ. ಇವತ್ತು ನಾನು ಮಾಡಿದಂತಹದ್ದು ಬಹಳ ಟೇಸ್ಟಿಯಾಗಿ ಬರ್ತದೆ. ನೀವು ಒಮ್ಮೆ ಟ್ರೈ ಮಾಡಿ ಅಂತ ಹೇಳಿ ಇದನ್ನು ನಾನು ಮಾಡಿ ತೋರಿಸ್ತೇನೆ. ಹಾಗಾದರೆ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ದೀರಿ, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಬನ್ನಿ ಅಡಿಗೆ ಮನೆಗೆ ಹೋಗೋಣ. ನಮಸ್ತೆ ಮಿತ್ರರೇ. ಇವತ್ತು ರಾಗಿಯನ್ನು ಬಳಸಿ ಒಂದು ಅಡ್ಡೆ ಮಾಡೋಣ. ಹೆಚ್ಚಾಗಿ ನಾವು ಈ ಅಕ್ಕಿಯಿಂದ ಈ ಅಡ್ಡೆಯನ್ನು ಮಾಡುವಂಥದ್ದು, ಅಕ್ಕಿ ಹುಡಿಯಿಂದ. ಇವತ್ತೊಂದು ಫಿಲ್ಲಿಂಗ್ ಮಾಡಿ ಇದೊಂದು ಸ್ವಲ್ಪ ಕೇರಳ ಶೈಲಿಯಲ್ಲಿ ನಾನು ಮಾಡ್ತಿದ್ದೇನೆ. ಇದಕ್ಕೊಂದು ನಾನು ನೇಂದ್ರ ಬಾಳೆ ಅಂತ ಇಟ್ಕೊಂಡಿದ್ದೇನೆ. ಒಂದು ಅರ್ಧ ಬೌಲ್ನಷ್ಟು ಬೆಲ್ಲ ನಿಮಗೆ ಸಿಹಿಗೆ ಬೇಕಿದ್ದಷ್ಟು, ಒಂದು ಬೌಲ್ನಷ್ಟು ತೆಂಗಿನ ತುರಿ, ಏಲಕ್ಕಿ, ತುಪ್ಪ, ಉಪ್ಪು ಇಷ್ಟನ್ನು ಹಾಕಿ ನಾವು ಮಾಡುವಂಥದ್ದು. ಇಲ್ಲಿ ಬಿಸಿ ನೀರನ್ನೊಂದು ರೆಡಿ ಮಾಡಿ ಇಟ್ಟುಕೊಂಡಿದ್ದೇನೆ. ಈಗ ಮೊದಲಿಗೆ ನಾವೇನು ಮಾಡೋದು ಹೇಳಿದರೆ, ಈ ಬಾಳೆ ಎಲೆ ಬೇಕಿದ್ದಕ್ಕೆ. ಸೊ ಇದನ್ನು ಬಾಳೆಯ ಹಣ್ಣನ್ನು ನಾವೀಗ ಸಣ್ಣದಾಗಿ ಹೆಚ್ಚಿಟ್ಟುಕೊಳ್ಳೋಣ. ಸಣ್ಣದಾಗಿ, ಅಥವಾ ಈ ಬಾಳೆಯ 4 ಕಟ್ ಮಾಡಿ ಇದನ್ನು ಬೇಯಿಸಿದರೆ ಸಾಕ್ತದೆ. ಬೇಯಿಸೋದು ಸ್ವಲ್ಪ ಹೆಚ್ಚು ಟೈಮ್ ತೆಗೆದುಕೊಳ್ತದೆ, ಅದಕ್ಕೆ ಹೀಗೆ ನಾವು ಮಾಡ್ಕೊಳ್ಳೋಣ ಅಂತ ಹೇಳಿ ನೋಡಿ, ಸಣ್ಣದಾಗಿ ಹೆಚ್ಚಿಟ್ಕೊಳ್ಳೋಣ. ಇಷ್ಟು ಹೀಗೆ ಸಣ್ಣದಾಗಿ ಹೆಚ್ಚಿಟ್ಟುಕೊಂಡ ಮೇಲೆ ಇಲ್ಲಿ ಒಂದು ಗ್ಯಾಸನ್ನು ಉರಿಸಿಕೊಂಡು ಒಂದು ಬಾಣಲೆ ಬಿಸಿಯಾಗಲಿ. ಬಾಣಲೆಗೆ ನಾವು ಸ್ವಲ್ಪ ತುಪ್ಪವನ್ನು ಹಾಕೊಳ್ಳೋಣ. ತುಪ್ಪವನ್ನು ಹಾಕ್ಕೊಂಡು ಈ ಬಾಳೆಹಣ್ಣನ್ನು ಇದರಲ್ಲಿ ತುರಿಗೆ, ಇಲ್ಲದಿದ್ದರೆ ಬಾಳೆಹಣ್ಣನ್ನು ಇದರಲ್ಲಿ ಬೇಯಿಸಿದರೆ ಆಗ್ತದೆ, ಯಾವುದರಲ್ಲಿ ಹಬೆಯಲ್ಲಿ ಬೇಯಿಸಿದರೆ ಆಗ್ತದೆ, ಅಥವಾ ಹೀಗೆ ಸಹ ಮಾಡಿಕೊಳ್ಬೋದು. ಈಗ ನಾನು ಒಂದು ಬಾಳೆಹಣ್ಣಿನಿಂದ ಒಂದು ಬೌಲ್ನಷ್ಟು ಅಂದರೆ ಒಂದು 150 ಗ್ರಾಮ್ಸ್ನಷ್ಟು ರಾಗಿ ಹುಡಿಯನ್ನು ಮಾಡ್ತಿದ್ದೇನೆ. ಸ್ವಲ್ಪ ಹೀಗೆ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೇನೆ. ಇಷ್ಟು ಇದು ಫ್ರೈ ಆದಮೇಲೆ ಇದಕ್ಕೆ ಚೂರು ನಾನು ಬಿಸಿ ನೀರನ್ನು ಹಾಕ್ಕೊಳ್ತಿದ್ದೇನೆ. ಬಿಸಿ ನೀರಿನಲ್ಲಿ 1 ನಿಮಿಷಗಳ ಕಾಲ ಇದನ್ನು ಬೇಯಿಸ್ಕೊಳ್ಳೋಣ. ವೀಕ್ಷಕರೇ, 1 ನಿಮಿಷದ ಬಳಿಕ ನೋಡಿ ನೀರೆಲ್ಲ ಆರಿ ಹೋಯಿತು, ಸಾಕು. ಇದನ್ನೀಗ ಪಕ್ಕಕ್ಕಿಟ್ಟು ತಣ್ಣಗಾಗಕ್ಕೆ ಬಿಡೋಣ. ಅದು ಹಾಗೆ ತಣ್ಣಗಾಗ್ತಾ ಇರುವಾಗ ಇಲ್ಲಿ ಬಿಸಿ ನೀರೊಂದು ರೆಡಿ ಮಾಡಿ ಇಟ್ಟುಕೊಂಡಿರಬೇಕು ನಾವು ಮೊದಲಿಗೆ. ಸೊ ಒಂದು ಪಾತ್ರೆಯನ್ನು ಇಟ್ಟುಕೊಂಡು ನಾನು ಇಲ್ಲಿಗೆ ಸ್ವಲ್ಪ ಉಪ್ಪನ್ನು ಹಾಕೊಳ್ತಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು. ಇನ್ನು ಈ ಬೌಲಿಗೆ ಒಂದು ರಾಗಿ ಹುಡಿಯನ್ನು ಹಾಕ್ಕೊಂಡು, ಉಪ್ಪು ಹಾಕ್ಕೊಂಡೆ, ರಾಗಿ ಹುಡಿ ಹಾಕ್ಕೊಂಡೆ. ಇನ್ನು ಬಿಸಿ ನೀರಲ್ಲಿ ರೆಡಿ ಮಾಡಿಟ್ಟುಕೊಂಡ ಬಿಸಿ ನೀರನ್ನು ನಾವು ಹಾಕ್ಕೊಂಡು ನಿಧಾನಕ್ಕೆ ಇದರಲ್ಲಿ ಬಿಸಿ ಉಂಟು, ಹಾಗಾಗಿ ನಾನು ಈ ಒಂದು ಮರದ ಸೌಟಿನಲ್ಲಿ ಇದನ್ನು ಮಿಕ್ಸ್ ಮಾಡಿಕೊಳ್ತಿದ್ದೇನೆ. ಉಪ್ಪು ಹಾಕ್ಕೊಂಡೆ, ರಾಗಿಯ ಹುಡಿ ರೆಡಿಯಾಗಿದೆ. ನಿಧಾನಕ್ಕೆ, ತುಂಬ ಒಮ್ಮೆಲೆ ಹಾಕ್ಕೊಳ್ಬಾರ್ದು. ಇಲ್ಲಿ ಬೇಕಿದ್ದರೆ 1 ಚಮಚಗಳಷ್ಟು ಅಕ್ಕಿಯ ಹುಡಿಯನ್ನು ಸಹ ಹಾಕ್ಕೊಳ್ಬೋದು, ಬೇಕಿದ್ದರೆ ಮಾತ್ರ. ಹಾಕಿದರೆ ಇನ್ನು ಸ್ವಲ್ಪ ಟೇಸ್ಟ್ ಹೆಚ್ಚಾಗ್ತದೆ. ಎಷ್ಟು ನೋಡಿಕೊಂಡು ನೀರನ್ನು ಹಾಕಬೇಕು. ತುಂಬ ನೀರು ಸಾಗಲಿಕ್ಕಿಲ್ಲ, ತುಂಬ ದಪ್ಪ ಸಾಗಲಿಕ್ಕಿಲ್ಲ. ಅದರಿಂದಾಗಿ ಬಿಸಿ ನೀರನ್ನು ಹಾಕ್ಕೊಂಡು ಒಂದು ನಾವು ಪೇಸ್ಟನ್ನು ತಯಾರಿಸಿಕೊಳ್ಳೋಣ. ಈಗ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಹೇಳಿ ನಾನು ನಿಮಗೆ ತೋರಿಸ್ತೇನೆ.
ಇಲ್ಲಿ ನೋಡಿ ಕನ್ಸಿಸ್ಟೆನ್ಸಿ ಈ ರೀತಿಯಲ್ಲಿ ಇರಬೇಕು. ತುಂಬ ದಪ್ಪ ಸಲ ತುಂಬ ನೀರು ಸಲ ಕಾಣ್ಬೋದು ನಿಮಗೆ. ಈಗ ಇದನ್ನು ಹೀಗೆ ಮುಚ್ಚಿಟ್ಟುಕೊಳ್ಳೋಣ. ಇದನ್ನು ಮುಚ್ಚಿಟ್ಟುಕೊಂಡು ಪಕ್ಕಕ್ಕಿಟ್ಟುಕೊಂಡು ಇಲ್ಲಿ ನಮ್ಮದು ಇದು ತಣ್ಣಗಾಗಿದೆ. ಇದನ್ನು ಗ್ರೈಂಡ್ರಲ್ಲಿ ಹಾಕಿ ಒಂದು ಒಳ್ಳೆ ಪೇಸ್ಟ್ ಮಾಡಿಕೊಳ್ಳೋಣ. ಪೇಸ್ಟ್ ಮಾಡ್ತಾ ಇರ್ತೇನೆ ವೀಕ್ಷಕರೇ. ಇಲ್ಲಿ ನೋಡಿ ಪೇಸ್ಟ್ ಆಗಿ ರೆಡಿ ಆಯಿತು. ಈಗ ಇದೇ ಒಂದು ಯಾವ ಒಂದರಲ್ಲಿ ನಾವು ಬನಾನವನ್ನು ಫ್ರೈ ಮಾಡಿದ್ದೇವೆ ಅದಕ್ಕೆ ಚೂರು ತುಪ್ಪ ಹಾಕೊಂಡು ಈ ಬೆಲ್ಲವನ್ನು ಹಾಕೊಳ್ಳೋಣ. ಬೆಲ್ಲ ಹಾಕೊಂಡು ಸ್ವಲ್ಪ ನೀರನ್ನು ಹಾಕೊಳ್ತಿದ್ದೇನೆ ನಾನು. ಬಿಸಿ ನೀರು ಹಾಕಿದರೆ ಸಾಕ್ಬೋದು. ಬೆಲ್ಲ ನಿಮಗೆ ನಿಮ್ಮ ಇದಕ್ಕೆ ಬೇಕಿದಷ್ಟು ಬೆಲ್ಲವನ್ನು ಸ್ವಲ್ಪ ನೀರು ಮಾಡಿಕೊಳ್ಳೋಣ ನಾವು. ಇನ್ನೂ ಸಹ ಹೆಚ್ಚು ಸ್ವಲ್ಪ ಬೆಲ್ಲ ಬೇಕಿದ್ರೆ ಹಾಕೊಳ್ಬೋದು. ಸೊ ಬೆಲ್ಲ ಕುದಿಯುವಾಗ ಇದಕ್ಕೆ ತೆಂಗಿನ ತುರಿ ಎಷ್ಟು ಬೇಕೋ ಅಷ್ಟನ್ನು ಹಾಕೊಳ್ಬೋದು. ಬೆಲ್ಲ ಸಹ ಹಾಗೆ ನಿಮ್ಮ ಸಿಹಿಗೆ ಅನುಗುಣವಾಗಿ, ಸಿಹಿಯಾದರೆ ಸಹ ಒಳ್ಳೆ ಆಗ್ತದೆ ಇದು. ಇನ್ನು ಏಲಕ್ಕಿಯನ್ನು ನಾವು ಮೊದಲೇ ಗುದ್ದಿಟ್ಟುಕೊಳ್ಳೋಣ. ಇಲ್ಲಿ ಸ್ವಲ್ಪ ಏಲಕ್ಕಿ, ಏಲಕ್ಕಿ ರೆಡಿ ಇರಲಿ. ಇಲ್ಲಿ ಇದು ಚೆನ್ನಾಗಿ ಇದರಲ್ಲಿ ಮಿಕ್ಸ್ ಆಗುವಾಗ ಈ ಬಾಳೆಯ ಹಣ್ಣು ಏನು ನಾವು ಗ್ರೈಂಡ್ ಮಾಡಿಟ್ಕೊಂಡಿದ್ದೇವೆ ನೋಡಿ, ಇಲ್ಲದಿದ್ದರೆ ಇದನ್ನು ಆ್ಯಕ್ಚುಲಿ ಮಿಕ್ಸಿ ಮಾಡಬೇಕಂತ ಏನಿಲ್ಲ. ನಾವು ಬೇಯಿಸಿದ್ರೆ ಉಂಟಲ್ಲ ಅಲ್ಲಿ ಮ್ಯಾಶ್ ಮಾಡಿಕೊಂಡು ಮಾಡ್ಬೋದು. ಇದನ್ನು ಅದಕ್ಕೆ ಹಾಕ್ಕೊಳ್ಳೋಣ. ಎಲ್ಲವನ್ನು ಇದಕ್ಕೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಅದ ಉರಿಯಲ್ಲಿ ಒಂದು ನಡುವಿಗೆ ತುಂಬಿಸುವ ಹೂರಣವನ್ನು ಮಾಡ್ತಿದ್ದೇನೆ ಈಗ ನಾನು ನೋಡಿ. ಇಷ್ಟ ಆಗುವಾಗ ಈ ಏಲಕ್ಕಿ ಏನು ಪುಡಿ ಮಾಡಿದ್ದೇವೆ ನೋಡಿ, ಆ ಏಲಕ್ಕಿಯನ್ನು ಹಾಕೊಳ್ಳೋಣ. ಹಾಕ್ಕೊಂಡು ಇದನ್ನು ಸ್ವಲ್ಪ ತಿರುಗಿ ನೋಡಿ, ಹೀಗೆ ಗಟ್ಟಿ ಆದಲ್ಲ ಸಾಕು. ಆಫ್ ಮಾಡಿಕೊಳ್ಳುವ ಮೊದಲು ಇದನ್ನು ಕೆಳಗಿಟ್ಟುಕೊಂಡು ಇದರಲ್ಲಿ ನಾವು ಸ್ಟೀಮರನ್ನು ಇಲ್ಲಿ ಇಟ್ಕೊಳ್ತಿದ್ದೇನೆ ನಾನು ಸಣ್ಣದಾಗಿ ಮಾಡಿಕೊಂಡು. ಸ್ಟೀಮರ್ ಒಂದು ಬಿಸಿ ಆಗಲಿ. ಇದು ಸ್ವಲ್ಪ ತಣ್ಣಗಾಗಲಿಕ್ಕೆ ಅದನ್ನು ಆಚೆ ಇಟ್ಟುಕೊಳ್ಳೋಣ ಮೇಲೆ. ಸೊ ಈಗ ನಾವೇನು ಮಾಡಬೇಕು ಹೇಳಿದರೆ, ನಮ್ಮ ಬ್ಯಾಟರ್ ಇಲ್ಲಿ ರೆಡಿ ಆದದ್ದು ಉಂಟು. ಇಲ್ಲಿ ಬ್ಯಾಟರ್ ರೆಡಿ ಆಗಿದೆ. ಇದನ್ನು ಒಂದು ಎಲೆಗಳಿಗೆ ಹಾಕೊಳ್ಳೋಣ. ವೀಕ್ಷಕರೇ ಇಲ್ಲಿ ನೋಡಿ ಹಿಟ್ಟಿನ ಕನ್ಸಿಸ್ಟೆನ್ಸಿ ನಿಮಗೆ ಕಾಣ್ಬೋದು. ಇಲ್ಲಿ ಇದು ಬಿಸಿ ಆಗಿದೆ. ಇದರೊಳಗೆ ಬೇಕಿದ್ರೆ ಒಂದು ನಾವು ಬಾಳೆ ಎಲೆಯನ್ನು ಸಹ ಹಾಕೊಳ್ಬೋದು ನೋಡಿ. ನೀರು ಬಿಸಿ ಆಗ್ತಾ ಬಂತು. ಇದರ ಒಳಗೆ ಒಂದು ಬೇಕಿದ್ರೆ ನಾವು ಬಾಳೆಯ ಎಲೆಯನ್ನು ಸಹ ಹಾಕೊಳ್ತೇನೆ ನಾನು. ಸಣ್ಣದಾಗಿ ಒಂದು ಬಾಳೆ ಎಲೆಯನ್ನು ಹಾಕೊಂಡು ಮುಚ್ಚಿಕೊಳ್ಳೋಣ. ಇಲ್ಲಿ ಈ ಬಾಳೆಯ ಎಲೆಗೆ 1 ಅಥವಾ 1.5 ಚಮಚದಷ್ಟು ಹಾಕ್ಕೊಂಡು ಇದಕ್ಕೆ ಬೇಕಿದ್ರೆ ಕೆಳಗೆ ಎಣ್ಣೆಯನ್ನು ಸಹ ಹಾಕ್ಕೊಳ್ಬೋದು ಅಥವಾ ತುಪ್ಪವನ್ನು ನೀವು ಸವರಿಕೊಳ್ಬೋದು. ತುಪ್ಪ ಸವರಿದ್ರೆ ಸಹ ಒಳ್ಳೆ ಆಗ್ತದೆ ನೋಡಿ. ಒಂದು ಹೀಗೆ ಮಾಡಿ ತೋರಿಸ್ತೇನೆ ನಾನು. ಮತ್ತು ಒಂದನ್ನು ತುಪ್ಪ ಸವರಿ ಹಾಕ್ತೇನೆ ನೋಡಿ. ಹೀಗೆ ದೋಸೆಯ ಹಾಗೆ ಇದನ್ನು ಅಗಲಕ್ಕೆ ಮಾಡಿಕೊಳ್ಬೇಕು. ತುಪ್ಪ ಸವರಿದ್ರೆ ಬಹಳ ಪರಿಮಳಯುಕ್ತವಾಗ್ತದೆ. ನನಗೆ ಸುರಿಗೆ ಹೇಳುವಾಗ ಮರ್ತು ಹೋಯ್ತು. ಒಂದು ಸ್ವಲ್ಪ ತುಪ್ಪ ಸವರಿದ್ರೆ ಬಹಳ ಒಳ್ಳೆಯದು. ಬಾಡಿಸಿಕೊಳ್ಬೇಕು ಎಲೆಯನ್ನು. ಇನ್ನು ಇಲ್ಲಿ ಏನು ನಾವು ಮಿಶ್ರಣ ಮಾಡಿಟ್ಟುಕೊಂಡಿದ್ದೇವೆ ಇದನ್ನು ಇದಕ್ಕೆ ಹೀಗೆ ನಡುವಲ್ಲಿ ಹಾಕ್ಕೊಂಡು ಸ್ಪ್ರೆಡ್ ಮಾಡುವ. ನಾವು ಈ ನಾಗರ ಪಂಚಮಿಯ ದಿವಸ ಹಳದಿ ಎಲೆದು ಮಾಡ್ತೇವೆ ನೋಡಿ, ಅದೇ ರೀತಿ ಇದನ್ನು ಹೀಗೆ ಮಾಡಿ ಟಾಸ್ ಮಾಡಿಕೊಂಡು ಒಂದೊಂದಾಗಿ ನೋಡಿ ಇದರ ಮೇಲೆ ಇದು ಹೇಗೂ ಬಿಸಿಯಾಗಿದೆ. ಇಲ್ಲಿ ಇದನ್ನು ಹೀಗೆ ಒಂದೊಂದಾಗಿ ಇಟ್ಟುಕೊಳ್ಳೋಣ. ಎಲ್ಲವನ್ನು ಸಹ ಅದೇ ರೀತಿಯಲ್ಲಿ ನಾನು ಮಾಡ್ತೇನೆ ನೋಡಿ. ಈಗ ಇಲ್ಲಿಗೀಗ ಒಂದು ಸ್ವಲ್ಪ ಬೇಕಿದ್ರೆ ಕೆಳಗೆ ತುಪ್ಪವನ್ನು ಹಾಕ್ಕೊಳ್ಬೋದು. ತುಪ್ಪವನ್ನು ಸವರಿಕೊಂಡು ಆಗ ಪರಿಮಳಯುಕ್ತ ಸಹ ಆಗ್ತದೆ ಮತ್ತು ಏಳಲಿಕ್ಕೆ ಸಹ ಸುಲಭ ಆಗ್ತದೆ ನೋಡಿ. ಹೀಗೆ ಮಾಡಿಕೊಂಡು 1 ಮತ್ತು 1.5 ಚಮಚದಷ್ಟು. ನಮಗೆ ಸ್ವಲ್ಪ ತೆಳು ಬೇಕು, ತುಂಬ ದಪ್ಪ ಆದರೆ ಒಳ್ಳೆ ಆಗೋದಿಲ್ಲ. ಇದು ರಾಗಿ ಅಲ್ಲ, ಹಾಗಾಗಿ ಸೊ ಆದಷ್ಟು ತೆಳುವಲ್ಲಿ ಮಾಡಿಕೊಳ್ಬೇಕು.
ಶೇಪ್ ಏನು ದೊಡ್ಡ ಬೇಕಂತಿಲ್ಲ, ಯಾಕೆಂದರೆ ಮತ್ತೆ ನಾವು ಎಲೆಯಿಂದ ಬಿಡಿಸಿಕೊಂಡು ತಿನ್ನೋದು. ಮತ್ತು ಇನ್ನು ಇದಕ್ಕೆ ಇದು ನೋಡಿ, ಇದು ಹಲ್ವಾದಾಗಿ ಇರ್ತದೆ, ಅದು ಒಳ್ಳೆ ಆಗ್ತದೆ ತಿನ್ನಲಿಕ್ಕೆ, ತುಂಬ ರುಚಿಕರವಾಗಿ ಬರ್ತದೆ. ಇದನ್ನು ಹೀಗೆ ಬಿಡಿಸಿಕೊಂಡು ಹೆಚ್ಚಾಗಿ ಅವರು ದಸರಾ ಟೈಮ್ನಲ್ಲಿ ಇದರಲ್ಲಿ ಮಾಡ್ತಾರೆ. ನನಗೆ ಹೋದಾಗ ಮೊನ್ನೆ ಕೊಟ್ಟಿದ್ರು, ಅದರಿಂದಾಗಿ ನನಗೆ ಗೊತ್ತಾಯಿತು. ಇದೇ ರೀತಿ ಎಲ್ಲವನ್ನು ಮಾಡಿರ್ತೇನೆ. ವೀಕ್ಷಕರೇ ನೋಡಿ, ಎಲ್ಲ ಆಯಿತು. ಸಣ್ಣ ಎಲೆಯಲ್ಲಿ ಸಹ ಮಾಡ್ಬೋದು, ದೊಡ್ಡ ಎಲೆಯಲ್ಲಿ ಸಹ ಮಾಡ್ಬೋದು. ಈಗ ಇಲ್ಲಿ ಇದೆಲ್ಲವಂತ ನೋಡಿ, ಒಂದು ಹೇಗೂ ಬೇಯ್ತಾ ಉಂಟು. ಸೊ ಒಂದೊಂದಾಗಿ ಇಟ್ಕೊಳ್ಳೋಣ. ತುಂಬ ದಪ್ಪ ಸಹ ಮಾಡಬಾರ್ದು ಯಾವುದನ್ನು, ಹಿಟ್ಟನ್ನು, ಅದು ಒಳ್ಳೆ ಬೇಯುವುದಿಲ್ಲ. ಸೊ ಈಗ ಎಲ್ಲವನ್ನು ಸಹ ಈಗ ಇಟ್ಟು ಒಂದು 20 ನಿಮಿಷಗಳ ಕಾಲ ಬೇಯಿಸ್ಕೊಳ್ಳೋಣ. ವೀಕ್ಷಕರೇ, ಇಲ್ಲಿ ನೋಡಿ 20 ನಿಮಿಷಗಳ ಬಳಿಕ ಆಫ್ ಮಾಡ್ಕೊಳ್ತಿದ್ದೇನೆ. ಸ್ವಲ್ಪ ಓಪನ್ ಮಾಡಿಕೊಂಡು ನಾವು ಇದನ್ನು ಈಗ ಕೆಳಗಿಟ್ಕೊಳ್ಳೋಣ. ಸ್ವಲ್ಪ ತಣ್ಣಗಾಗಲಿ ಅದನ್ನು ಓಪನ್ ಮಾಡಲಿಕ್ಕೆ. ನೋಡಿ ವೀಕ್ಷಕರೇ, ಏನು ಚೆನ್ನಾಗಿ ಕಾಣ್ತಾ ಉಂಟು ಹೇಳಿದರೆ. ಈಗ ಇದನ್ನೀಗ ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ಳೋಣ. ನೋಡಿ ಬಿಸಿ ಉಂಟು ನೋಡಿ, ಇಲ್ಲಿಂದಲೇ ಹೀಗೆ ತೆಗೆಯುವಾಗಲೇ ಚೆನ್ನಾಗಿ ಬರ್ತದೆ. ಹೀಗೆ ತುಪ್ಪ ಎಲ್ಲ ಸವರಿ ಮಾಡಿದ್ದಲ್ಲ, ಹಾಗಾಗಿ ಅದು ಬಹಳ ರುಚಿಕರವಾಗಿ ಬರಲೇಬೇಕು. ಸೊ ಒಂದೊಂದಾಗಿ ತೆಗೆದು, ಸಣ್ಣ ಸಹ ಉಂಟು, ಸ್ವಲ್ಪ ದೊಡ್ಡ ಸಹ ಮಾಡಿದ್ದೇನೆ ನಾನು. ಹೀಗೆ ಎಲ್ಲವನ್ನು ನಾನು ಓಪನ್ ಮಾಡಿ ನಿಮಗೆ ಎಲ್ಲವನ್ನು ತೆಗೆದು ತೋರಿಸ್ತೇನೆ. ಇಲ್ಲಿ ನೋಡಿ, ನೋಡಿ ಏನು ಚೆನ್ನಾಗಿ ಬಂದಿದೆ ಹೇಳಿದರೆ. ಎಲೆಯೊಟ್ಟಿಗೆ ಹೀಗೆ ಕೊಟ್ಟರೆ ಸಹ ಆಗ್ತದೆ, ಅಥವಾ ಇದರಿಂದ ಬಿಡಿಸಿ ಕೊಟ್ಟರೆ ಸಹ ಆಗ್ತದೆ. ನೋಡಿ, ಒಂದನ್ನು ಎಲೆಯಲ್ಲಿ ಒಟ್ಟಿಗೆ ಇಡ್ತೇನೆ, ಇನ್ನೊಂದನ್ನು ತೆಗೆದು ಬಿಡಿಸ್ಕೊಳ್ತೇನೆ. ನೋಡಿ ತುಂಬ ಬಿಸಿಯಾಗಿದೆ, ಅದರಿಂದಾಗಿ ನನಗೆ ಕೈ ಮುಟ್ಟುವಾಗ ನೋಡಿ ಹೀಗೆ ನೋಡಿ, ಇವುಗಳ ನಡುವೆ ಕಟ್ಟು ಸಾಗೋದಿಲ್ಲ ನೋಡಿ, ಹೀಗೆ ಬಂತು. ಹಾಗಾದರೆ ನೋಡಿದ್ರಲ್ಲ ವೀಕ್ಷಕರೇ, ನೋಡಿ ಉಳಿದೆಲ್ಲ ಇಲ್ಲಿ ಉಂಟು ನೋಡಿ. ಎಲೆಯಲ್ಲಿ ಸ್ವಲ್ಪ ಅದು ಹಿಡಿದಿದ್ದ ನೋಡಿ, ಏನು ಹಿಡಿಲಿಲ್ಲ ನೋಡಿ. ಇದು ಸಣ್ಣದು ನೋಡಿ, ಇಲ್ಲಿ ಒಮ್ಮೆ ಸಣ್ಣದುಂಟು ನೋಡಿ, ಸಣ್ಣದು ಸಹ ಅಷ್ಟೇ ಚೆನ್ನಾಗಿ ಕಾಣ್ತಾ ಉಂಟು. ಸಣ್ಣ ತುಂಬ ಕ್ಯೂಟಾಗಿ ಉಂಟು ನೋಡಿ, ಹೀಗೆ ಉಂಟು ನೋಡಿ. ಸಣ್ಣ ಮಕ್ಕಳಿಗೆ ಇದನ್ನು ಕೊಡ್ಬೋದು, ಮಕ್ಕಳಿಗೆ ಅಂತ ಕೊಟ್ಟರೆ ಬಹಳ ಒಳ್ಳೆಯದು. ಇದರಲ್ಲಿ ಬಾಳೆಹಣ್ಣು ಉಂಟು, ಅದರೊಟ್ಟಿಗೆ ರಾಗಿ ಉಂಟು. ರಾಗಿ ಮತ್ತು ಬಾಳೆಹಣ್ಣಿನ ಮಿಶ್ರಣವನ್ನು ಸಣ್ಣ ಮಕ್ಕಳಿಗೆ, 1 ವರ್ಷದ ಮಕ್ಕಳಿಗೆ ಸಹ ಕೊಡ್ಬೋದು ಇದನ್ನು ತಿನ್ನಲಿಕ್ಕೆ. ಹಾಗಾದರೆ ನೋಡಿದ್ರಲ್ಲ ವೀಕ್ಷಕರೇ, ನನ್ನ ಈ ಕುಕಿಂಗ್ ಚಾನಲ್ ನಿಮಗೆ ಇಷ್ಟ ಆದರೆ ಬೋಳೂರು ಸುವರ್ಣ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.